ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಸಿಹಿ ನೀರು ಬಿಡಲು ಮಹೇಶ್ ಕುಮಾರ್ ಆಗ್ರಹ. ತಮಿಳುನಾಡು ಸಿಎಂ ವಿಜಯ್ ಮೇಕೆದಾಟು ಯೋಜನೆ ತಡೆಯೊಡ್ಡುವುದು ಸರಿಯಲ್ಲ. ಚಾಮರಾಜನಗರ: ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಸಿಹಿ ನೀರು ಬಿಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಸೇವಕರು, ವಿಶ್ವ ರೈತ ಸಂಘಟನಾ ಸದಸ್ಯರು, ಪಾರಂಪರಿಕ ವೈದ್ಯ ಎಚ್. ಸಿ. ಮಹೇಶ್ ಕುಮಾರ್ ಹೆಗ್ಗವಾಡಿ ಪುರ ಆಗ್ರಹಿಸಿದರು. ನಗರದಲ್ಲಿ ಪ್ರಜಾಪವರ್ ಟಿವಿಯೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿದೆ. ಹಾಗಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಕರ್ನಾಟಕದಿಂದ ಬಂದು ತಮಿಳುನಾಡಿನ ಸಮುದ್ರದಲ್ಲಿ ಸಂಗ್ರಹ ಆಗಿರುವ ಉಪ್ಪು ನೀರನ್ನು ಸಿಹಿ ನೀರು ಘಟಕ ಮಾಡಿ ಕರ್ನಾಟಕಕ್ಕೆ ನೀಡಬೇಕು ಎಂದು ಆಗ್ರಹಿಸಿದರು. ತಮಿಳುನಾಡಿಗೆ ಕರ್ನಾಟಕದ ನೀರು ಹರಿಸುತ್ತಾ ಬಂದಿರುವುದಕ್ಕೆ ಸಾವಿರಾರು ವರ್ಷಗಳ ಕಾಲ ಇತಿಹಾಸ ಇದೆ. ಹಾಗಾಗಿ ಎರಡೂ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ಎರಡೂ ರಾಜ್ಯಗಳ ಜಲಾಶಯಗಳನ್ನು ಪರಿಶೀಲಿಸಿ ಸತ್ಯಕ್ಕೆ ಹರಿಯಲೇಬೇಕು. ಸಿಹಿ ನೀರು ಘಟಕಗಳು ಸ್ಥಾಪಿಸಲು ಪ್ರಧಾನಿ ಚಿಂತಿಸಬೇಕು. ರಾಜ್ಯದ ಸಂಸದರು, ಶಾಸಕರು ಹಾಗೂ ಎಲ್ಲ ಕನ್ನಡ ಪರ, ರೈತರ ಪರ ಹೋರಾಟಗಾರರು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಸಿಹಿ ನೀರು ನೀಡುವಂತೆ ಒತ್ತಾಯ ಮಾಡಬೇಕಿದೆ ಎಂದರು. ಕಳೆದ ಬಾರಿ ಕರ್ನಾಟಕದಿಂದ ತಮಿಳುನಾಡಿಗೆ 380 ಟಿಎಂಸಿ ನೀರು ಹರಿದು ಹೋಗಿದೆ. 205 ಟಿಎಂಸಿಗೆ 175 ಟಿಎಂಸಿ ಹೆಚ್ಚು ಬಿಡುಗಡೆ ಮಾಡಲಾಗಿದೆ. ಅಲ್ಪ ಋಣ ತೀರಿಸಲು ಮುಖ್ಯಮಂತ್ರಿ ವಿಜಯ್ ಋಣ ತೀರಿಸಬೇಕು ಎಂದು ಒತ್ತಾಯಿಸಿದರು. ಮುಖ್ಯಮಂತ್ರಿ ವಿಜಯ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅರ್ಜಿ ಸಲ್ಲಿಸಿ ಮೇಕೆದಾಟು ಯೋಜನೆಗೆ ತಡೆಯೊಡ್ಡಿದ್ದಾರೆ. ಮಳೆಯಾದದರಲ್ಲಿ ನ್ಯಾಯಾಲಯಕ್ಕೂ ನಾವು ಗೌರವ ಕೊಡುತ್ತಾ ತಮಿಳುನಾಡಿಗೆ ನೀರು ಕೊಟ್ಟಿದ್ದೇವೆ. ಕಾವೇರಿ ನೀರಿನ ವಿಚಾರದಲ್ಲಿ ತಮಿಳುನಾಡು, ಕರ್ನಾಟಕ ರೈತರ ವಿಚಾರದಲ್ಲಿ ಸಂಘರ್ಷ ಉಂಟು ಮಾಡಿದ ತಮಿಳುನಾಡಿನ ಡಿಎಂಕೆ, ಎಡಿಎಂಕೆ ನಾಶವಾಗಿದೆ. ಈಗ ವಿಜಯ ಅವರು ತಮಿಳುನಾಡು ಮುಖ್ಯಮಂತ್ರಿ ಆಗಿದ್ದಾರೆ. ಜನಪರ ಕೆಲಸ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಹಾಗಾಗಿ ಯಾವುದೇ ಗಲಾಟೆ, ಕ್ರಾಂತಿಗಳು ಆಗದೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿ, ತಮಿಳುನಾಡು ಮುಖ್ಯಮಂತ್ರಿ ಒಂದಾಗಿ ಸಮಸ್ಯೆ ಇರುವ ಕಡೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಎರಡೂ ರಾಜ್ಯಗಳು ಮುಖ್ಯಮಂತ್ರಿಗಳು, ಪ್ರಧಾನಿಯವರು ಎರಡೂ ರಾಜ್ಯದ ಜಲಾಶಯಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮಕ್ಕೆ ಕೈಗೊಳ್ಳಲಿ. ಕರ್ನಾಟಕದಲ್ಲಿ ರೈತ ಒಂದು ಬೆಳೆಯಲು ಕಷ್ಟವಾಗಿದೆ. ಈಗ ತಮಿಳುನಾಡಿನಲ್ಲಿ 3 ಬೆಳೆ ಬೆಳೆಯುತ್ತಾರೆ. ಕರ್ನಾಟಕದಲ್ಲಿ ಭೀಕರ ಬರಗಾಲ ಆವರಿಸಿದ್ದು, ಕರ್ನಾಟಕದಲ್ಲಿ ಮಳೆಯ ಅಭಾವದಿಂದ ಕೆರೆಕಟ್ಟೆಗಳು, ಅಂತರ್ಜಲ ಮೂಲಗಳು ಬತ್ತಿ ಹೋಗಿದ್ದು, ಕುಡಿಯುವ ನೀರಿಗಾಗಿ ಜನ ಜಾನುವಾರು ಪರಿತಪಿಸುವಂತೆ ಸಂದರ್ಭದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಸ್ ನೀರು ಬಿಡುಗಡೆ ಮಾಡುವಂತೆ ನಿರ್ದೇಶನ ನೀಡುವುದು ಅತ್ಯಂತ ಖಂಡನೀಯ. ಮಳೆ ಕೊರತೆಯಿಂದ 75% ಬೆಳೆ ಮಾಡಿಲ್ಲ. ರೈತರು ಬಹಳ ಸಂಕಷ್ಟದಲ್ಲಿ ರೈತರು ಇದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಸಮುದ್ರದಲ್ಲಿ ಸಿಹಿ ನೀರು ಘಟಕ ಸ್ಥಾಪಿಸಿ ಕರ್ನಾಟಕಕ್ಕೆ ನೀರು ಹರಿಸುವ ಮೂಲಕ ಕರ್ನಾಟಕದ ಋಣ ತೀರಿಸುವ ಕೆಲಸ ಮಾಡಬೇಕು ಎಂದು ಹಗ್ಗೇವಾಡಿಪುರ ಮಹೇಶ್ ಕುಮಾರ್ ಒತ್ತಾಯಿಸಿದರು. ವರದಿ ಹೊಮ್ಮನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಏಳತೀರದಂಥ ಸಮಸ್ಯೆ ಆಗುತ್ತೆ. ಸುಮಾರು ನದಿಗಳು, ಕೆರೆಕಟ್ಟೆಗಳು ಯಾವುವೂ ತುಂಬಿದ್ರೂ ಕೂಡ ಅಲ್ಲಿ ಸಿಲ್ಟ್ಗಳು ಎತ್ತಿಲ್ಲ, ಮಾಡಿಲ್ಲ. ಆ ವ್ಯವಸ್ಥೆಯಿಂದ 50 TMC ನೀರು ಅದ ಅಂತಂದ್ರೆ ಅದನ್ನ 35 TMC ನೀರು ಬರೋದೇ ಕಷ್ಟ. ಆ ರೀತಿ ವ್ಯವಸ್ಥೆ ಲೆಕ್ಕಾಚಾರದಲ್ಲಿ ಹಂಗೆ ಸಿಗ್ತದೆ. ಆಮೇಲೆ ಮಳೆ ಸಂಪೂರ್ಣ ವಿಫಲವಾಗಿ ಮಳೆ ಇಲ್ಲ. ಕರ್ನಾಟಕದಲ್ಲಿ ಸುಮಾರು ನಮ್ಮ ಭಾಗ ಹೆಚ್ಚು ಕಮ್ಮಿ 75 ಭಾಗ ಬೆಳೆನೇ ಮಾಡಿಲ್ಲ. ಮುಂಗಾರು ಓಸತನೂ ಇಲ್ಲ, ಈ ಸತನೂ ಇಲ್ಲ. ಭಾಳ ಸಂಕಷ್ಟದಲ್ಲಿ ರೈತರವ್ರೆ. ಇದನ್ನು ಮನಗೊಂಡು ಈಗ ತಮಿಳ್ನಾಡು ನಾವು ಬಿಡಿ ಅಂತಾರೆ. ಈಗ ಅವ್ರದ್ದು ಮೆಟೂರು, ಪಾಲಾರ್ ಎಲ್ಲ ತುಂಬುವಂತ ಎಲ್ಲ ಮಾಹಿತಿ ನಮ್ಮ ರೈತರು ಹೇಳ್ತಾರೆ. ಅದಲ್ಲದೆ ಕಳೆದ ಬಾರಿ ಅವರು ಸುಮಾರು 380 TMC ನೀರನ್ನ ನಮ್ಮ ಕರ್ನಾಟಕದಿಂದ ಹೊರದೋಗೋದು ಅಲ್ಲಿಗೆ. ಅದು ಹೆಚ್ಚುವರಿ ನೀರನ್ನ ಅವರು ಸಮುದ್ರಕ್ಕೆ ಬಿಟ್ಟಾರೆ. ಅಂದ್ರೆ 205 TMCಗೆ 180 TMC ಜಾಸ್ತಿ ಕೊಟ್ಟಿದ್ದೀವಿ ತಮಿಳ್ನಾಡಿಗೆ. ಆದರೂ ಕೂಡ ಅದು ವೇಸ್ಟ್ ಆಗಿ ಅಲ್ಲಿ ಹೋಯ್ತು. ಈಗ ಇವರು ಇದೇ ಥರ ಮಾಡ್ಕೊಂಡು ಹೋದರೆ ಅರ್ಥವಿಲ್ಲ. ಈಗ ಮೇಕೆದಾಟು ಮಾಡಬೇಕು. ಮೇಕೆದಾಟನ್ನ ಮಾಡಬೇಡ ಅಂತ ವಿಜಯ್ ಈಗ ಆಗಲೇ ಅವ್ರನ್ನ ಜಲಮಂತ್ರಿಗೆ ಯಾಕೆ ಆದೇಶ ಕೊಟ್ಟಿರಿ, ನೀವು ಅದನ್ನ ಹಿಂಪಡ್ರಿ ಅಂತ ಹೇಳಾರೆ. ಇದು ಅವೈಜ್ಞಾನಿಕ ನೀತಿ ವಿಜಯ್ ಹೇಳಿದ್ದು. ಯಾಕಂದರೆ ನಾವು ಏನು ಮಳೆ ಆಧಾರದ ಮೇಲೆ ಏನು ಮಳೆ ಬೀಳುತ್ತೆ ಅದ್ರ ಮೇಲೆ ನ್ಯಾಯಾಲಯಕ್ಕೂ ನಾವು ಯಾವುದೇ ಗೌರವ ಕೊಡ್ತಾ ಏನು ಬರುತ್ತೆ ನೀರು ಅದನ್ನು ನಾವು ಹಂಚಿಕೆ ಆಗಿ ಕೊಡ್ತಾ ಇದ್ದೀವಿ. ನಾವು ಕಳೆದ ಬಾರಿ 380 TMC ಕೊಟ್ಟು ಅಂತ ಹೇಳಿದ್ನಲ್ಲ, ಆ ರೀತಿ ಹೆಚ್ಚುವರಿ ನೀರನ್ನೇ ಕೊಟ್ಟಿವಲ್ಲ, ಆ ರೀತಿ ಇದ್ದಾಗ ಕೊಡ್ತೀವಿ, ಇಲ್ಲದೆ ಇದ್ದಾಗ ಸ್ವಲ್ಪ
ಇದಾಯ್ತಾ, ಇದನ್ನೆಲ್ಲ ವ್ಯವಸ್ಥೆ ಮಾಡಿದೆ ಬೇಡ, ಮೇಕೆದಾಟು ಮಾಡೋದು ಬೇಡ ಅಂದರೆ ಎಷ್ಟು ಸರಿ ಅದು? ಈಗ ಈ ಥರ ಆಟ ಆಡ್ಕೊಂಡು ಬಂದಂಥ ಪಕ್ಷಗಳು DMK, ADMK ಇವೆಲ್ಲ ನಾಶವಾದವು ಹೋಯ್ತು, ಕೆಳಗೆ ಕೇಳಿದ್ರು ಅವರೆಲ್ಲವ. ಈಗ ವಿಜಯನ ತಂದರೆ ಒಳ್ಳೆ ಸೌಹಾರ್ದತ ಮನೋಭಾವ ಬೆಳೆಸ್ತಾರೆ ಅವರು, ಅಲ್ಲೂ ಕೂಡ ಒಳ್ಳೆ ಜನಪರ ಕೆಲಸ ಮಾಡ್ತಾರೆ ಅನ್ನೋದು ಜನದಲ್ಲಿ ಮಂದಟ್ಟಾಗವೆ. ಅದರಂತೆ ಇಲ್ಲೂ ಕೂಡ ಇವರು ಕ್ರಾಂತಿಗಳು ಆಗಬಾರ್ದು, ಯಾವುದೇ ಗಲಾಟೆಗಳು ಆಗಬಾರ್ದು. ಆ ರೀತಿ ಏನು ನೀರು ಏನು ತೊಂದರೆ ಇದೆ, ಎಲ್ಲಿ ತೊಂದರೆ ಇದೆ, ಇಬ್ಬರು ಮುಖ್ಯಮಂತ್ರಿಗಳು ನೋಡಲಿ. ಈ ಮುಖ್ಯಮಂತ್ರಿ ಹೋಗಿ ಅಲ್ಲಿ ಇರೋಂಥ ಡ್ಯಾಮ್ಗಳನ್ನೆಲ್ಲ ನೋಡಿ ಅಲ್ಲಿ ವ್ಯವಸ್ಥೆ ಏನಾದ್ರು ನೋಡ್ಕೊಂಬರ್ಲಿ, ಅಲ್ಲಿ ಮುಖ್ಯಮಂತ್ರಿ ಟೀಮ್ ಎಲ್ಲ ಬಂದು ಇಲ್ಲಿ ನೋಡಲಿ, ಕೇಂದ್ರನೂ ಬಂದು ನೋಡಿ, ಎಲ್ಲ ಈಗ ಬಂದು ವ್ಯವಸ್ಥಿತವಾಗಿ ಮಾಡಬೇಕೇ ಹೊರತು ಒಂದು ಬೆಳೆ ಬೆಳೆಯೋದು ಕಷ್ಟವಾಗದ ರೈತ ನಮ್ಮಲ್ಲಿ. 3 ಬೆಳೆನ ಈಗ ತಮಿಳ್ನಾಡು ಬೆಳೆತಾವೆ. ಇಷ್ಟೇನೇ ಆದರೂ ಕೂಡ ಹಿಂಗೆ ಮಾಡ್ಕೊಂಡು ಹೋಗೋದು ಸರಿ ಇಲ್ಲ. ಈಗ ಏನಾಗದೆ, ಬೇಕಾದಷ್ಟು ನೀರನ್ನ ಕುಡಿಯೋಕ್ಕೆ ತೊಂದರೆ ಆಯ್ತಾವಲ್ಲ ನಮಗೆ. ಆದ್ದರಿಂದ ನಾನು ವಿಜಯ್ಗೆ ಆಗ್ರಹ ಮಾಡೋದೇನು ಅಂತಂದರೆ, ನೀವು ಏನು ಮಾಡಬೇಕಪ್ಪ ಅಂತಂದರೆ, ವಿಜಯ್ ಏನು ಉಪ್ಪು ನೀರು ಅದ, ಉಪ್ಪು ನೀರನ್ನ ಸಿಹಿ ನೀರು ಘಟಕ ಮಾಡಬೇಕು. ಸಮುದ್ರ ನೀರನ್ನ ಒಂದು ಸಿಹಿ ನೀರು ಘಟಕ, ಅಲ್ಲಿ ಸಮುದ್ರ ನೀರನ್ನ ತಕೊಂಡು ಒಂದು ಘಟಕ ಮಾಡಿ, ದೊಡ್ಡ ಘಟಕ ಮಾಡಿ, ಅದನ್ನು ಸಿಹಿ ನೀರು ಘಟಕ ಮಾಡಿ ನಮ್ಮ ಕರ್ನಾಟಕ ಕೊಡಲಿ. ಏನು ವಿಜಯ್ ತಮಿಳ್ನಾಡಿನ ನಮ್ಗೆ ಭರಿಸ್ಲಿ. ಯಾಕಂದ್ರೆ ಸಾವಿರಾರು ವರ್ಷದ ಇತಿಹಾಸ ಇವರು ನಾವು ನೀರು ಕೊಟ್ಕೊಂಡ್ ಬಂದಿರೋದು. ಅಟ್ಲೀಸ್ಟ್ ತೊಂದರೆ ಆದಾಗ ನಮಗೆ ಕೊಡೋಂಥ ಮಾನವೀಯತೆ ಇಲ್ವ ಅವ್ರಿಗೆ? ಅದನ್ನು ಮನಗಂಟ್ಕೊಂಡು ವಿಜಯ್ ಕೂಡಲೇ ಸಿಹಿ ನೀರು ಘಟಕ ಮಾಡಿ, ಅದನ್ನ ಸಿಹಿ ನೀರು ಮಾಡಿ ನಮಗೆ ಕಳಿಸ್ಕೊಡ್ಬೇಕು. ಜೊತೆಗೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒತ್ತು ಕೊಟ್ಟು ನಿಜ ಈ ವಿಷಯದಲ್ಲಿ ಅರ್ಥವಾದ ಅನ್ನೋದನ್ನ ಅವರು ಭಾಳ ಇದಾಗಿ ಆಲೋಚನೆ ಮಾಡಿ ನಿನ್ನೆ ಅವರು ಮೈಸೂರಿಗೂ ಭೇಟಿ ಕೊಟ್ಟರೆ, ಇಲ್ಲೂ ಕೂಡ ವ್ಯವಸ್ಥೆಗಳೆಲ್ಲ ಅವ್ರಿಗೆ ಅರ್ಥವಾಗದೆ. ಆದ್ದರಿಂದ ನಿಜ ಇದರಲ್ಲಿ ಅರ್ಥವಾದ ಏನೇ ಆಗಲಿ ಸಿಹಿ ನೀರ ಘಟಕ ಮಾಡಿ ಅಲ್ಲಿ ಕೂಡ ಸರಿ ಅನ್ನೋದನ್ನ ಅವ್ರು ಚಿಂತನೆ ಮಾಡಬೇಕು. ನೀರು ಇಲ್ಲಿಲ್ಲ ಅಂದಾಗ ಏನು ಮಾಡೋದು? ಇದನ್ನು ಅರ್ಥ ಮಾಡ್ಕೊಂಡು ಸಿಹಿ ನೀರ ಘಟಕ ಮಾಡಬೇಕು ಎಂದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅವ್ರಿಗೆ ಒತ್ತಾಯವಲ್ಲ, ಮನವಿಯಲ್ಲ, ಆಗ್ರಹ ಮಾಡ್ತಾ ಇದ್ದೀನಿ. ಈ ಸರ್ಕಾರ, ಆ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಸೇರ್ಕೊಂಡು ಕೂಡಲೇ ಅದನ್ನ ಮಾಡಲೇಬೇಕು ಅಂತ ಯಗ್ಗೋಡಿಪುರ ಮಹೇಶ್ ಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪಾರಂಪರಿಕ ವೈದ್ಯರು, ವಿಶ್ವ ರೈತ ಸಂಘಟನೆ ಸದಸ್ಯ, ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕೂಡಲೇ ಈ ಕೆಲಸನ ಎಲ್ಲ ಸಂಸದರು ಮತ್ತು ಶಾಸಕರು, ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲರೂ ಕೂಡ, ಮುಖ್ಯಮಂತ್ರಿಗಳು ಎಲ್ಲ ಸೇರ್ಕೊಂಡು ಇದಕ್ಕೆ ಒತ್ತು ಕೊಟ್ಟು ಇದನ್ನ ಗಂಭೀರವಾಗಿ ತಗೋಬೇಕು. ಈಗ ಹೋರಾಟಗಾರರು, ಎಲ್ಲ ಹೋರಾಟಗಾರರು ಇದಕ್ಕೂ ಕೂಡ ಇದನ್ನ ಮಾಡಲೇಬೇಕು, ಬೇಕೇ ಬೇಕು, ಸಿಹಿ ನೀರು ಬೇಕು ಅನ್ನೋ ಘೋಷಣೆ ಕೂಗ್ತಾ ತಮಿಳ್ನಾಡಿನಿಂದ ನಮಗೆ ನೀರು ಕೊಡಿ ಅನ್ನೋದನ್ನ ಆಗ್ರಹ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ.